ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಬೈಲಹೊಂಗಲ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರತಕ್ಕಂಥ ಬಸವ ಉದ್ಯಾನವನದಲ್ಲಿ, ಅದು ಬೈಲಹೊಂಗಲ ಪುರಸಭೆಯ ಅನುದಾನದಲ್ಲಿ ಅಭಿವೃದ್ಧಿಗೊಂಡಿರ್ತಕ್ಕಂಥ ಬಸವ ಉದ್ಯಾನವನದಲ್ಲಿ ಅದರ ಮಾಲೀಕತ್ವ ಲೋಕೋಪಯೋಗಿ ಇಲಾಖೆಯ ಸರ್ವೆ ನಂಬರ್ 282/B 1 ಎಕರೆ 33 ಗುಂಟೆ. ಈ ಒಂದು ಉದ್ಯಾನವನ ಪ್ರದೇಶದಲ್ಲಿ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ವತಿಯಿಂದ 3 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಒಂದು ಈಜುಗೊಳವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಸರ್ಕಾರದ ಹಂತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಯೋಜನೆಗೆ ಅಂದರೆ ಬಸವ ಉದ್ಯಾನವನದಲ್ಲಿ ಸಾಂಪ್ರದಾಯಿಕ ಕಾರ್ಯಕ್ರಮಗಳಷ್ಟೇ ಜರುಗಬೇಕು, ಅಲ್ಲಿ ಈಜುಗೊಳದಂಥ ಕೆಲಸಗಳಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮತ್ತು ಅಲ್ಲಿ ಹಾಕ್ತಕ್ಕಂಥ ಮುನ್ಸಿಪಾಲ್ಟಿ ವತಿಯಿಂದ ಹಾಕಿರ್ತಕ್ಕಂಥ ಶೌಚಾಲಯವನ್ನು ಸಹಿತ ಅಲ್ಲಿಂದ ಕೆತ್ತಂಗಡಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾರ್ವಜನಿಕರು, ಬಸವಾದಿ ಶರಣರು, ಮಾನ್ಯ ಜಗಜ್ಯೋತಿ ಬಸವೇಶ್ವರರ ಸರ್ವ ಅಭಿಮಾನಿಗಳು ಹಾಗೂ ಇನ್ನಿತರ ಅದರ ಹಿತಾಸಕ್ತರು ಎಲ್ಲರೂ ಕೂಡಿಕೊಂಡು ಅದನ್ನು ವಿರೋಧ ಮಾಡಿ, ಇಲ್ಲಿ ಇದು ಬೇಡ, ಬೇರೆ ಕಡೆಗೆ ಇದನ್ನು ಸ್ಥಳಾಂತರ ಮಾಡಿ ಅಲ್ಲಿ ಕಾರ್ಯಗತಗೊಳಿಸ್ರಿ. ಬೈಲಹೊಂಗಲಕ್ಕೆ ಈಜುಗಳ ಬಹಳ ಅತ್ಯವಶ್ಯಕವಾದಂಥ ಒಂದು ಯೋಜನೆ, ಅದು ಬೇಕೇ ಬೇಕು. ಆದರೆ ಈ ಸ್ಥಳದಲ್ಲಿ ಬೇಡ, ಇದು ಉದ್ಯಾನವನವಾಗೇ ಮುಂದುವರಿಬೇಕು. ಭವಿಷ್ಯದಲ್ಲಿ ಈ ಜಗಕ್ಕೆ, ಈ ಒಂದು ಪ್ರದೇಶಕ್ಕೆ ಬಹಳ ಮಹತ್ವ ಬರ್ತಕ್ಕಂಥ ಒಂದು ಸಾಧ್ಯತೆ ಇರೋದರಿಂದ ಬೇರೆ ಜಗಕ್ಕೆ, ಬೇರೆ ಒಂದು ಸ್ಥಳಕ್ಕೆ ಇದನ್ನು ಸ್ಥಳಾಂತರ ಮಾಡಿ ಅಲ್ಲಿ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥ ಒತ್ತಡಗಳು ಸರ್ಕಾರದ ಮೇಲೆ, ಮಾನ್ಯ ಶಾಸಕರ ಮೇಲೆ ಬಹಳ ಬಲವಾಗಿ ಬೇರೂರಿದ ನಂತರ 3000 ಮಠ ಬೈಲಹೊಂಗಲದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ಮಾನ್ಯ ಶಾಸಕರು ಸಹಿತ ಹಾಜರಾಗಿ ಜನಕ್ಕೆ ಇದು ಬೇಡ ಅನಿಸಿದರೆ ಅಲ್ಲಿಂದ ನಾವು ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಮಾಡ್ತೀವಿ. ಆ ವಿಷಯದಲ್ಲಿ ಮಾನ್ಯ ಪೂಜ್ಯರು ತೀರ್ಮಾನ ತಗೊಳ್ಬೇಕು, ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂಥೇಳಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಜಲಗಿ ಅವರು ಎಲ್ಲ ಕೂಡಿದ ಎಲ್ಲ ಜನರ ಮುಂದೆ ಪೂಜ್ಯರಿಗೆ ಜವಾಬ್ದಾರಿಯನ್ನು ವಹಿಸಿ ಅವತ್ತು ಬೆಂಗಳೂರಿಗೆ ಹೋದರು. ನಂತರದಲ್ಲಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಮಾನ್ಯ ಪೂಜ್ಯರು ಏನು ಹೇಳಿದರು ಅಂತಕ್ಕಂಥದ್ದನ್ನು ನಮ್ಮ ವಾಹಿನಿ ಮುಖಾಂತರ ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ತಮಗೆ ಬಿಡಲಾಗುತ್ತದೆ. ಅಂತೂ ಇಂತೂ ಉದ್ಯಾನವನದಿಂದ ಅದನ್ನು ಸ್ಥಳಾಂತರಗೊಳ್ಳುವಂಥ ನಿರ್ಧಾರಕ್ಕೆ ಮಾನ್ಯ ಶಾಸಕರಿಗೆ ಮಾನಸಿಕವಾಗಿ ಇದರಿಂದ ನೋವಾಗಿದ್ದರೆ ಸಾರ್ವಜನಿಕವಾಗಿ ನಾನು ಅವರನ್ನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ನಿರ್ಧಾರಕ್ಕೆ ಅವರಿಗೂ ಸಹಿತ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಉದ್ಯಾನವನದ ಪರವಾಗಿ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ, ಇವತ್ತು ಮಾಡಾಕತ್ತಿದ್ರಿ, ನಂದೇನು ಅದಕ್ಕೂ ಅಭ್ಯಂತರ ಇಲ್ಲ. ನೀವೆಲ್ಲರೂ ಕುಡಿಸಿ ನೀವು ಒಂದು ನಿರ್ಧಾರ ತೋರಿ ಆಚಾರ್ಯನ ಬ್ಯಾಡ್ ಅಂತಂದರೆ ನಾ ಅದನ್ನೂ ಬಿಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಇಷ್ಟು ನಾ ಹೇಳಿ ನಾನು ಜಾಗ ಮುಗಿಸ್ತೀನಿ. ನಾ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಸಾಕಷ್ಟು ಚರ್ಚೆಗಳಂತೂ ಅದು ಎಲ್ಲರಿಗೂ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ನಾವೆಲ್ಲ ಭಾಳ ದಿವಸದಿಂದ ಹೇಳ್ಕೊತ ಬಂದೇವೆ, ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದ್ರ ಪೈಕಿ ಸಾಕಷ್ಟು ಸ್ಟಡಿ ನಮ್ಮ ಸಿಕ್ಕಿಂದೋಡವ್ರು ಮಾಡಿದ್ದಾರೆ, ನಮ್ಮ ಸಿದ್ಧರು ಎಲ್ಲರೂ ಅಲ್ಲಿ ಮಾಡೋದ್ರಿಂದ ಏನು ಸಮಸ್ಯೆಗಳಾಗ್ತಾವೆ ಮತ್ತು ಅದನ್ನು ಶಿಫ್ಟ್ ಮಾಡಿದ್ರೆ ಏನು ಒಳ್ಳೇದಾಗ್ತದೆ ಅನ್ನೋದೆಲ್ಲ ವಿಚಾರ ಈಗಾಗಲೇ ತಿಳಿಸಿದ್ದಾರೆ.
ನಮ್ದು ಅಭ್ಯಂತರ ಏನಪ್ಪ ಅಂತಾರೆ ಗಾರ್ಡನ್ ಒಳಗೆ ಅದು ಬೇಡ ಅನ್ನೋದು ಅಷ್ಟೇ. ಅಂದ್ರೆ ಅದನ್ನು ಮಾಡೋದು ಬೇಡ ಅಂತ ಯಾರ್ದೂ ಇಲ್ಲ, ಯಾರ್ದು ವಿಚಾರ ಬೇಲೊಂಗಲ್ಗೆ ಅದು ಬೇಡಪ್ಪ ವಾಳಿ ಕಳಿಸ್ರಿ ಅನ್ನುವಂಥ ವಿಚಾರ ಅಂತೂ ಯಾರ್ದೂ ಇಲ್ಲ. ಅದಕ್ಕೆ ಈಗಾಗಲೇ ರಾಜನ್ ಹೇಳಿದಂಗೆ ಜಗದ ಸ್ವಲ್ಪ ಸಮಸ್ಯೆ ಐತಿ ಅಂತ ಹೇಳಿದಾರೆ. ಅದು ಜಗ ಸ್ವಲ್ಪ ಹುಡುಕ್ಯಾಡೋದು ನಾವೆಲ್ಲ ಹುಡುಕ್ಯಾಡೋದು. ಅಂದ್ರೆ ಇದನ್ನು ಸ್ಥಳಾಂತರ ಮಾಡೋದಕ್ಕೆ ಶಾಸಕರಿಗೆ ಅವಕಾಶಗಳಿದೆ. ಅದಕ್ಕೆ ಇದನ್ನ ಬಂದ್ ಮಾಡ್ತೇನೆ, ಇದನ್ನ ಬಂದ್ ಮಾಡಿಸ್ಕೊಂಡು ಬಿಡ್ತೇನೋ ಅನ್ನುವಂಥದ್ದು ಮಾತು ಬೇಡ. ಸ್ವಿಮ್ಮಿಂಗ್ ಪೂಲ್ ಅನ್ನುವಂಥದ್ದು ಇದೇ ಜಗದಾಗ ಇರ್ಬೇಕು ಅನ್ನುವಂಥದ್ದು ಇಲ್ಲ. ಅದಕ್ಕೆ ಎಲ್ಲಾದ್ರೂ ಒಂದು ಕಡೆ ಅನುಕೂಲತೆ ಇರ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ ಇರ್ತಕ್ಕಂಥದ್ದು ಒಂದು ಮರ್ಯಾದಿತ ಜಗದಾಗ ಅದು ಇದ್ರೆ ಭಾಳ ಯೋಗ್ಯನೇ. ಇಲ್ಲಿ ಏನಂತ ಅಂದ್ರೆ ಸಾರ್ವಜನಿಕ ಜಾಗ ಇದು, ಬಹಳ ಒಂದು ಅಮೂಲ್ಯವಾದಂಥ ಜಾಗ. ಆ ಅಮೂಲ್ಯವಾದಂಥ ಜಾಗವನ್ನು ನಾವು ಭವಿಷ್ಯದೊಳಗೆ ಕಾಯ್ಕೊಂಡು ಹೋಗ್ಬೇಕಾಗೈತಿ. ಬಸವ ಉದ್ಯಾನವನ ಅನ್ನೋದು ಹೆಸರಿನ ಮೇಲೆ ಅದನ್ನು ಕಾಯ್ಕೊಂಡು ಹೋಗಿ ಮುಂದೆ ಏನಾದರೂ ಅಂತ ದ್ವಾರದ ಏನಾದರೂ ಬೈಲೊಂಗಲ್ ನಗರಕ್ಕೆ ಬಂದ್ರೆ ಅದನ್ನ ಹಾಕ್ಬೇಕಾಗತ್ತೆ. ಮಾನ್ಯ ಶಾಸಕರಿಗೆ ಒಂದು ಹಂಗೆ ನಾನು ಒಂದು ವಿಚಾರ ಹೇಳ್ತೇನೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಯಿತು, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಯ್ತು. ಈಗ ಮತ್ತೊಂದು ಮೊನ್ನೆ ಒಂದು ತಿಂಗಳಿಂದ ತಾಯಿ ಮಗುದು ಮತ್ತೊಂದು ಇದಕ್ಕಿಂತ ದೊಡ್ಡ ಹಾಸ್ಪಿಟ್ಲ್ ಅಲ್ಲಿ ಆಯ್ತು. ಅಲ್ಲಿ ಜಗದ ಅವಕಾಶ ಇತ್ತು ಅಂತ ಆತವ್ರು. ಜಗದ ಅವಕಾಶ ಇರಲಿಲ್ಲ ಅಂತಂದ್ರೆ ಈಗ ಆ ಹಾಸ್ಪಿಟ್ಲನ್ನ ಮತ್ತೆ ಎಲ್ಲಿ ಒಯ್ಯೋದು? ಹಾಗೆ ಇಲ್ಲಿ ಮಿನಿ ವಿಧಾನಸೌಧ ಐತಿ, ನಮ್ಮದು ಉಪವಿಭಾಗ ಕಾರ್ಯಾಲಯ ಐತಿ, ಐತಿಹಾಸಿಕ ಸ್ಥಳ ಐತಿ. ಇಲ್ಲಿ ಯಾವ ಟೈಮ್ನಾಗ ಏನು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲೇ ನೋಡ್ರಿ ಕಿತ್ತೂರು ಚೆನ್ನಮ್ಮನು ಇಲ್ಲೇ ಅಂತ ಹೇಳ್ತೇವೆ, ಸಂಗೊಳ್ಳಿ ರಾಯಣ್ಣನು ಇಲ್ಲೇ, ಅಂಕೂರು ಬಾಳಪ್ಪನು ಇಲ್ಲೇ, ಬೆಳವಡಿ ಮಲ್ಲಮ್ಮನು ಇದೇ ತಾಲೂಕಿನಾಗೆ ಇರ್ತಕ್ಕಂಥದ್ದು ಅಂತ ಹೇಳ್ತೇವಲ್ಲ. ಈ ತಾಲೂಕಿಗೆ ಏನು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸರ್ಕಾರದ ವತಿಯಿಂದ ಇರ್ತಕ್ಕಂಥ ಈ ಅಮೂಲ್ಯ ಜಾಗವನ್ನು ನಾವು ಕಾಯ್ದಿರಿಸಿಕೊಂಡು ಕಾಪಾಡಿಕೊಂಡು ಹೋದ್ರೆ, ಅದು ಬಸವಣ್ಣವ್ರ ಹೆಸರಿನ ಮೇಲೆ ಕಾಯ್ದಿರಿಸ್ಕೊಂಡು ಹೋದ್ರೆ ಭಾಳ ಒಳ್ಳೆಯದಾಗತ್ತೆ ಅನ್ನುವಂಥ ವಿಚಾರದಲ್ಲ ನಾವು ಇದ್ರ ಬಗ್ಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಬಸವಣ್ಣನ ಬಗ್ಗೆ 2015-16 ಇದೇ ಸಿದ್ದರಾಮಯ್ಯನವರು ಪ್ರತಿಯೊಂದು ಕಾರ್ಯಾಲಯದಾಗ ಬಸವಣ್ಣವರ ಭಾವಚಿತ್ರವನ್ನು ಅಳವಡಿಸಬೇಕು ಕಡ್ಡಾಯವಾಗಿ ಅಂತ ಆದೇಶ ಮಾಡಿದ್ರು. ಈಗ ಮೊನ್ನೆ 2023 ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದರು. ಸಾಂಸ್ಕೃತಿಕ ನಾಯಕ ಅಂತ ಬೇರೆ ಯಾರನ್ನೂ ಘೋಷಣೆ ಮಾಡುವುದಿಲ್ಲ. ಸಂಸ್ಕೃತ ಅಂದ್ರೆ ಆ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಮುಖ್ಯವಾದಂಥ ವ್ಯಕ್ತಿ ಅಂತೇಳಿ ಮಾನ್ಯ ಮೋದಿ ಅವರು ಜಗತ್ತಿನೊಳಗೆ ಅಂದರೆ ಸಂಸತ್ತನ್ನು ನಡೆಸಿದಂಥ 12ನೇ ಶತಮಾನದಾಗ ಸಂಸತ್ತನ್ನು ನಡೆಸಿದರು ಬಸವಣ್ಣವರು ಅಂತ ಹೇಳ್ಕೊತಾರೆ. ಅಂದರೆ ಬಸವಣ್ಣವ್ರ ಬಗ್ಗೆ ಇಷ್ಟೊಂದು ಗೌರವ ಕೊಡುವಾಗ ಎಲ್ಲ ಕಡೆಗೂ ಸಾಕಷ್ಟು ಇವರು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಪದೇ ಪದೇ ಮಾತಾಡ್ತಾರೆ, ಬಸವಣ್ಣವ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಇದು ಮಾತಾಗಿ ಉಳಿಬಾರ್ದು. ಅದಕ್ಕೆ ನಮ್ಮದೇನು ವಿಚಾರ, ಅವ್ರಿಗೆ ನಿಜವಾಗಿಯೂ ಗೌರವನ ಇದ್ರೆ ಈ ಬಸವ ಉದ್ಯಾನವನವನ್ನು ಕಾಪಾಡಿಕೊಂಡು ಹೋಗಬೇಕು. ಈ ಸ್ವಿಮ್ಮಿಂಗ್ ಪೂಲನ್ನು ಇದನ್ನೇನು ಬಿಟ್ಟು ಕೊಡೋದು ಬೇಡ. ಬೈಲಹೊಂಗಲ ನಗರಕ್ಕೆ ಅತಿ ಅವಶ್ಯಕತೆ ಅದು. ಮಾಜಿ ಅಧ್ಯಕ್ಷರು ಇರ್ತಾರೆ. ಸೊ ಅಕ್ರೂಪಲ್ಲಿ ಡಿಸಿಷನ್ ಮಾಡಿದಾಗ ಅದೇ ಜಾಗ ಅಂತ ಫೈನಲ್ ಆಗಿದೆ. ಮತ್ತು ಈಗೇನು ಕಾರಣಗಳು ಅದಾವ ಅಂತ ಗೌರ್ಮೆಂಟ್ ಆಫೀಸಸ್ಸಿಗೆ ನಮ್ಮ ಬೈಲಹೊಂಗಲಕ್ಕೆ ಈಗ ಗಮನ ಹೇಳಿದ್ವಿ. ನಮ್ಮದು ಜಿಲ್ಲಾ ಆಯ್ತು ಅಂತಂದ್ರೆ ಗೌರ್ಮೆಂಟ್ ಆಫೀಸಸ್ಸಿಗೆ ಒಂದು ಇದು ಬೇಕಾಗ್ತೈತಿ, ಜಾಗ ಬೇಕಾಗ್ತೈತಿ ಅಂತೇಳಿ ಪ್ರಸ್ತಾವನೆ ಐತಿ. ಇದು ಸ್ಟಾಪ್ ಮಾಡಬೇಕು ಅಂತೇಳಿ ಮುಂಚಿನ ಈಗ ಬರೀ 2 ದಿನ ಆಯ್ತು ನಾನು ಅಧ್ಯಕ್ಷ ಆಗಿ. ಅದಕ್ಕೆ ಹಿರಿಯರು ಗುರು ಹಿರಿಯರು ಏನು ಡಿಸಿಷನ್ ತಗೋತೀರಿ ಬದ್ಧವಾಗಿರ್ತೀವಿ ಹೇಳಿ ಏನಾರು ಮಾಡ್ಬೋದು. ಈಗ ಅವ್ರು ಸಾಹೇಬ್ ಬ್ಯಾಡ ಅಂದ್ರೆ ಬಿಡ್ತಾರಂತ ಅವರೇ ಏನಾರ ನಾವೇ ಬಿಟ್ಟಾರಂದ ಅವ್ರು ಬ್ಯಾಡ ಅಂದ್ರೆ ಪಾಪ ಬ್ಯಾಡ ಅನ್ನ ಬಿಡ್ತಾರಂತ ಯಾರ ಅವರೇ ಶಿಫ್ಟಿಂಗ್ ಮಾಡಿ ಅಲ್ಲಿ ಮಾಡಿಕೊಡ್ತಾರು. ಅವ್ರದ್ದೇ ಜವಾಬ್ದಾರಿ. ನಮ್ಮ ಶಾಸಕರವ್ರ ಇಲ್ಲಿ ಬೇರೆ ಹೇಳೋಗಾರ ನಾವ್ಯಾಕೆ ಅವ್ರಿಗೆ ಅಬ್ಜೆಕ್ಷ ಮಾಡೋದು? ನೀವು ಬ್ಯಾಡ ಅಂದ್ರೆ ಅಲ್ಲಿ ಬಿಡ್ತೇವಂದಾರ ಬಿಟ್ಬಿಡ್ರಿ, ಅವರೇ ಹೇಳೋಗಾರ ಬಿಟ್ಬಿಡುದು, ಅವ್ರು ಬಿಡಿಸ್ತಾರು. ಬಂದಿರುವಂತಹ ಸ್ವಿಮ್ಮಿಂಗ್ ಪೂಲ್ ಅನ್ನ ಕ್ಯಾನ್ಸಲ್ ಮಾಡೋದು ಬೇಡ. ಯಾಕಂದ್ರೆ ನಮ್ಮ ತಾಲೂಕಿಗೆ ಇವತ್ತು ಬಂದದ ಅಂತ ಹೇಳಿ ಅಂದ್ರೆ ಅದನ್ನ ಮತ್ತೆ ಹೊಳಿ ತರಕ್ಕೆ ಭಾಳ ಕಷ್ಟ ಪಡಬೇಕಾಗತ್ತೆ. ಎಲ್ಲ ಶಾಸಕರು ಒಬ್ಬರಲ್ಲ ಇಬ್ಬರಲ್ಲ ಯಾರಿದ್ರೂ ಕೂಡ ಅದನ್ನ ತರಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ. ಒಬ್ಬೊಬ್ರು ಒಮ್ಮೊಮ್ಮೆ ಸ್ಯಾಂಕ್ಷನ್ ಆಗ್ತಾವ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಅದನ್ನು ಒಮ್ಮತದಿಂದ ನಾವೆಲ್ಲರೂ ಕೂಡ ಅದನ್ನು ಬೇರೆ ಕಡೆ ಸ್ಥಳಾಂತರ ಆಗಲಿ ಅಂತ ತಿಳ್ಕೊಂಡು ನಾವು ಶಾಸಕರಿಗೆ ಹೇಳೋಣ. ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಒಮ್ಮತದ ಒಂದು ಇಚ್ಛೆ ಅಂತ ಇವತ್ತು ನಮ್ಮ ರಾಜಣ್ಣವರು ಇದ್ದಾರೆ, ಎಲ್ಲ ಅಧ್ಯಕ್ಷರು ಇದ್ದಾರೆ, ಎ ಪಾಟೀಲ್ ಅವರು ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಾವು ಮಾಂತೇಶ್ ಕೌಜಲ್ಗಿ ಅವರಿಗೆ ಶಾಸಕರಿಗೆ ಕರೆ ಮೂಲಕ ಅಥವಾ ಇಲ್ಲಿ ಕರೆಸಿ ಹೇಳುವಂತಹದ್ದನ್ನು ನಾವು ಅವ್ರು ಬೆಂಗಳೂರಿಗೆ ಹೋಗ್ತೇವೆ ಅಂತ ಹೇಳಿ ಮೊದಲೇ ಹೇಳಿದ್ದೆ. ಬೆಳಗ್ಗೆ ಈ ಮಾತನ್ನು ಹೇಳುವಂತಹದ್ದನ್ನು ನಾನು ಅವ್ರ ಜೊತೆಗೆ ಮಾಡ್ತೀನಿ ಅನ್ನುವಂಥದ್ದನ್ನು ತಮಗೆಲ್ಲರಿಗೂ ಕೂಡ ಹೇಳ್ತೇನೆ. ಇದರ ಜೊತೆಗೆ ಇನ್ನೂ ಒಂದು ಹೇಳಕ್ಕೆ ಏನು ಅಂತೇಳಿ ಅಂದ್ರೆ ಬಸವಣ್ಣನ ಮೂರ್ತಿ ಇದ್ದಲ್ಲಿ
ಯಾವುದೇ ಬೇರೆ ತರನಾಗಿರುವಂಥ ಈಗೇನು ಸ್ವಿಮ್ಮಿಂಗ್ ಪೂಲ್ ಆಯಿತು, ಶೌಚಾಲಯ ಆಯಿತು, ಇದು ಯಾವುದು ಕೂಡ ಇರಬಾರ್ದು ಅನ್ನುವಂಥದ್ದು ನಮ್ಮ ಇದು ಮೊದಲಿಂದನೂ ಕೂಡ ಯಾವಾಗ ಅಲ್ಲಿ ಪ್ರಾರಂಭ ಆಯಿತು ಆ ಪ್ರಾರಂಭ ಆದ ದಿನದಿಂದಲೂ ಕೂಡ ಈ ವಿಷಯವನ್ನ ಎಲ್ಲ ನಮ್ಮ ಬಳಗದವರು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು. ಅದನ್ನ ಶಾಸಕರ ಮುಂದೆನೂ ಕೂಡ ಅದನ್ನ ಪ್ರಸ್ತಾವವನ್ನು ಇಟ್ಟಿರುವಂತಹದ್ದು ಅವರಿಗೂ ಗೊತ್ತದ, ನಮಗೂ ಗೊತ್ತದ. ಯಾಕಂದ್ರೆ ಎಲ್ಲರಿಗೂ ಕೂಡ ಅದನ್ನು ತಿಳಿಸಿರುವಂಥವ್ರು ಕೂಡ ನಾವು ಆಗಿದ್ದೀವಿ. ಯಾಕಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಮಾಡೋದ್ರಿಂದ ಬಸವಣ್ಣನ ಆ ಜಾಗಕ್ಕೆ ಮತ್ತು ಶೌಚಾಲಯ ಆಗೋದ್ರಿಂದ ಆ ಜಾಗಕ್ಕೆ ಪಾವಿತ್ರ್ಯತೆ ಬರುವುದಿಲ್ಲ. ಇದನ್ನಂತರೂ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು. ಇನ್ನ ಎಲ್ಲರೂ ಹಿರಿಯರು 10 ಫುಟ 20 ಫುಟ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದ ಸಂದರ್ಭದೊಳಗನ ಆ ಕೆಲಸವನ್ನ ಸ್ಥಗಿತಗೊಳಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆ ಕೆಲಸವೂ ಕೂಡ ಸ್ಥಗಿತಗೊಂಡಿರುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ನಮ್ಮ ಶಾಸಕರು ಕೂಡ ಕೌಸಲಿಗೆಯವರು ಒಂದು ಮಾತು ಹೇಳಿ ಹೋಗಿದ್ದಾರೆ. ಈಗ ನೀವೆಲ್ಲರೂ ಕೂಡ ಗಟ್ಟಿಯಾಗಿರ್ತೀರಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡಿ ಒಂದು ಒಮ್ಮತಕ್ಕೆ ಒಂದು ಬರ್ತೀವಿ ಅಂತ ಹೇಳಿ ಆಗುದಾದ್ರೆ ಇದಕ್ಕೆ ನನ್ನ ಸ್ಪಷ್ಟ ನಿಲುವನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಕೈ ಮಾಡಿ ಮಾಡ್ಬಿಟ್ರಲ್ಲ.